Okay, welcome back to one more video from Diku Creation. ನಾವು ಈ ವಿಡಿಯೋದಲ್ಲಿ ಮಾರ್ಚ್ ಏಪ್ರಿಲ್ ಎಕ್ಸಾಮ್ 2025 ಇಲ್ಲಿ ಎಕ್ಸಾಮ್ ಕ್ವಶನ್ ಪೇಪರು ಯಾವ ಪ್ಯಾಟ್ರನ್ನಲ್ಲಿ ಇರುತ್ತೆ ಮತ್ತು ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೀವೇನಾರ ಫಸ್ಟ್ ಟೈಮ್ ಈ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡೋ ವಿಡಿಯೋಗಳ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೂ ಒಂದಷ್ಟು ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಇದೆ. ಆ ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಏನಂದರೆ ಸೀರಿಯಲ್ ನಂಬರು, ಕ್ರೈಟೀರಿಯಾ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸೊ ಕ್ವಶನ್ ಪೇಪರಲ್ಲಿ 30% ಆಫ್ ಈಸಿ ಕ್ವಶನ್ಸ್ ಇರುತ್ತೆ. ಅದು ಎಷ್ಟು ಮಾರ್ಕ್ಸ್ ಆಗುತ್ತೆ? 24 ಮಾರ್ಕ್ಸ್ ಆಗುತ್ತೆ. ಆವ್ರೇಜ್ ಕ್ವಶನ್ಸು ಅರೌಂಡ್ 50% ಇರುತ್ತೆ. ಅಂದರೆ ಕ್ವಶನ್ ಪೇಪರಲ್ಲಿ 50% ಆಫ್ ಕ್ವಶನ್ನು ಆವ್ರೇಜ್ ಆಗಿರುತ್ತೆ. ಅಂದರೆ ಎಲ್ಲ ಸ್ಟೂಡೆಂಟ್ಸು ಆ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಅದು ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂದರೆ 40 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಡಿಫಿಕಲ್ಟ್ ಲೆವೆಲ್ ಕ್ವಶನ್, ಅಂದರೆ ಕ್ವಶನ್ ಪೇಪರಲ್ಲಿ ಒಂದಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಅದು ಟೋಟಲ್ ಕ್ವಶನ್ ಪೇಪರಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 20% ಇರುತ್ತೆ. ಅದು ಬಂದು 16 ಮಾರ್ಕ್ಸ್. ಸೊ ಟೋಟಲಿ 80 ಆಯಿತು. ಸೊ ಇದು ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೂ ಇದು ಸ್ಟ್ಯಾಂಡರ್ಡ್ ಕ್ರೈಟೀರಿಯಾನ ಫಾಲೋ ಮಾಡ್ತಾರೆ. ಸೊ ಇವಾಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನು? ಸೊ ಮಾರ್ಚ್ ಏಪ್ರಿಲ್ 2025 ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ ಅಂದರೆ MCQ ಕ್ವಶನ್ ಇರುತ್ತೆ. ಎಷ್ಟು MCQ ಕ್ವಶನ್ ಇರುತ್ತೆ? 8 MCQ ಕ್ವಶನ್ ಇರುತ್ತೆ. ಈಚ್ ಕ್ವಶನ್ಗೆ 1 ಮಾರ್ಕ್ಸು. ಸೊ 8 ಮಾರ್ಕ್ಸ್ ಆಯಿತು. ನೆಕ್ಸ್ಟು 1 ಮಾರ್ಕ್ಸ್ ಕ್ವಶನ್ನು 8 ಇರುತ್ತೆ. ಅದು ಈಚ್ ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಅದು 8 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಬಂದು 2 ಮಾರ್ಕ್ಸ್ ಕ್ವಶನ್ನು. 2 ಮಾರ್ಕ್ಸ್ ಕ್ವಶನ್ನು 8 ಇರುತ್ತೆ. 8 ಇಂಟು 2 16 ಮಾರ್ಕ್ಸ್ ಆಯಿತು. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ನು 9 ಕ್ವಶನ್ ಇರುತ್ತೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. 9 ಇಂಟು 3 27 ಮಾರ್ಕ್ಸ್ ಆಯಿತು. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ನು 4 ಇರುತ್ತೆ. ಸೊ 4 ಇಂಟು 4 16 ಮಾರ್ಕ್ಸ್ ಆಯಿತು. ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನ್ನು ಒಂದೇ ಇರುತ್ತೆ. 1 ಇಂಟು 5 ವಿಚ್ ಈಸ್ ಈಕ್ವಲ್ ಟು 5. ಟೋಟಲಿ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರು 80 ಮಾರ್ಕ್ಸ್. ಓಕೆ, ಇವಾಗ ಚಾಪ್ಟರ್ ವೈಸ್ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಮತ್ತು ಎಷ್ಟು ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಚಾಪ್ಟರ್ ಯಾವುದು? ರಿಯಲ್ ನಂಬರ್ಸು. ಈ ರಿಯಲ್ ನಂಬರ್ಸ್ ಚಾಪ್ಟ್ರಲ್ಲಿ 1 ಮಾರ್ಕ್ಸ್ದು ಒಂದು MCQ ಕ್ವಶನ್ ಬರುತ್ತೆ, ಮತ್ತು 1 ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ, ಮತ್ತು 3 ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ. ಸೊ ಟೋಟಲಿ ಫಸ್ಟ್ ಚಾಪ್ಟ್ರಲ್ಲಿ 5 ಮಾರ್ಕ್ಸು. ಸೊ 3 ಮಾರ್ಕ್ಸ್ ಕ್ವಶನ್ನು ಯಾವುದ್ರ ಮೇಲೆ ಕೇಳ್ಬೋದಂದರೆ ಸೊ √3 is irrational, √5 is irrational, or √2 is irrational, or 3 + 2 √5 or 1/√2. ಈ ಥರ ಕ್ವಶನ್ನ ನಾವು 3 ಮಾರ್ಕ್ಸ್ ಕ್ವಶನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟ್ರಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಫಿಕ್ಸ್ಡ್ ಕ್ವಶನ್ ಇದೇ ಥರ ಇರುತ್ತೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಬಂದು ಚಾಪ್ಟರ್ ನಂಬರ್ 2. ಚಾಪ್ಟರ್ ನಂಬರ್ 2 ಪಾಲಿನಾಮಿನಲ್ಸ್. ಪಾಲಿನಾಮಿನಲ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ನು 1 ಇರುತ್ತೆ, ಮತ್ತು 3 ಮಾರ್ಕ್ಸ್ ಕ್ವಶನ್ನು 1 ಇರುತ್ತೆ. ಟೋಟಲಿ ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ 1 ಮಾರ್ಕ್ಸ್ದು MCQ ಕ್ವಶನ್ನು. ಸೊ MCQ ಕ್ವಶನ್ನ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ಬೋದಂದರೆ ಫೈಂಡ್ ದ ಡಿಗ್ರಿ ಆಫ್ ದ ಪಾಲಿನಾಮಿನಲ್ಸ್, ಅಥವಾ ಒಂದು ಗ್ರಾಫ್ನ ಕೊಟ್ಬಿಟ್ಟು ವಾಟ್ ಈಸ್ ದ ನೇಚರ್ ಆಫ್ ದ ಗ್ರಾಫ್, ಆ ಥರ ಕೇಳ್ಬೋದು. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ನು ಇಟ್ ಈಸ್ 100% ಇದೇ ಟೈಪ್ ಆಫ್ ಕ್ವಶನ್ ಇರುತ್ತೆ. ಯಾವುದಂದರೆ ವೆರಿಫೈ ದ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಇಟ್ಸ್ ಕೋಎಫಿಷಿಯೆಂಟ್ಸ್. ಸೊ
ಝೀರೋಸು ಮತ್ತು ಕೋಎಫಿಷಿಯಂಟ್ ರಿಲೇಷನ್ನ ವೆರಿಫೈ ಮಾಡೋ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆ, ಇವಾಗ ಚಾಪ್ಟರ್ ನಂಬರ್ 3 ಯಾವುದು? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ, ಮತ್ತು 4 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಟೋಟಲಿ 7 ಮಾರ್ಕ್ಸ್. 1 ಮಾರ್ಕ್ಸ್ ಕ್ವಶನ್ನು ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ಅಂದರೆ ಕಂಪ್ಯಾರಿಸನ್ ಆಫ್ ರೇಷಿಯೋಸ್, ಅಂದರೆ ರೇಷಿಯೋ ಆಫ್ A1/A2, B1/B2 ಆ್ಯಂಡ್ C1/C2. ಅದರಲ್ಲಿ ದ ಗಿವನ್ ಈಕ್ವೇಷನ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟು, ಅಥವಾ ಪ್ಯಾರಲಲ್ಲು, ಕೋಇನ್ಸಿಡೆಂಟು, ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಮತ್ತು 2 ಮಾರ್ಕ್ಸ್ ಕ್ವಶನ್ನು ಇಟ್ ಈಸ್ ಫಿಕ್ಸ್ಡ್. ದ ಕ್ವಶನ್ ವಿಲ್ ಬಿ ದೇರ್ ಆನ್ ಎಲಿಮಿನೇಷನ್ ಮೆಥಡ್, ಅಂದರೆ 2 ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ನ ಕೊಟ್ಟು ಅವನ್ನ ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ ಇಟ್ ಈಸ್ ಫಿಕ್ಸ್ಡ್. ಸೊ ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಅವರು ಈ ಕ್ವಶನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಸಾಲ್ವ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 4-5 ಪ್ರಾಬ್ಲಮ್ಸ್ ಇದೆ. ಸೊ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು ಅಥವಾ ಅದೇ ವ್ಯಾಲ್ಯೂಸ್ನ ಕೊಡ್ಬೋದು. ಸೊ ಸಾಲ್ವ್ ಬೈ ಗ್ರಾಫಿಕಲ್ ಮೆಥಡು. ಸೊ ಟೋಟಲಿ ಈ ಚಾಪ್ಟರಲ್ಲಿ 7 ಮಾರ್ಕ್ಸ್ ಆಯಿತು. ನೆಕ್ಸ್ಟು ದ ಚಾಪ್ಟರ್ ನಂಬರ್ 4 ಅದು ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಒಂದು MCQ ಕ್ವಶನ್ ಬರುತ್ತೆ, ಒಂದು 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ, ಮತ್ತು 3 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ. ಟೋಟಲಿ 9 ಮಾರ್ಕ್ಸು. ಸೊ MCQ ಕ್ವಶನ್ನು ಅಥವಾ ಮತ್ತು 1 ಮಾರ್ಕ್ಸ್ ಕ್ವಶನ್ನು ಯಾವ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಅವೆರಡು ಇಂಟರ್ಚೇಂಜ್ ಆಗ್ಬೋದು, ಆಯಿತಾ. ಸೊ ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟ್ರೈಸೇಷನ್. ಸೊ ಒಂದು 2 ಮಾರ್ಕ್ಸ್ ಕ್ವಶನ್ನು ಫ್ಯಾಕ್ಟ್ರೈಸೇಷನ್ ಮೆಥಡ್ ಮೇಲೆ ಕೇಳಿರ್ತಾರೆ. ಮತ್ತು ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ನ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ಡೆಲ್ಟಾ ಇಸ್ ಈಕ್ವಲ್ ಟು B² - 4AC, ಆ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾದಲ್ಲಿ ಕೇಳಿರ್ತಾರೆ. ಸೊ ನೆಕ್ಸ್ಟು ಅಕಸ್ಮಾತಾಗಿ ಅದೇನಾರ ಮಿಸ್ ಆದರೆ ಸೊ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಸಾಲ್ವ್ ದ ಫಾಲೋಯಿಂಗ್ ಲೀನಿಯರ್ ಈಕ್ವೇಷನ್ಸ್, ಇದರಲ್ಲಿ ಕೇಳ್ಬೋದು. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ನು ವರ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಪ್ರಾಬಬಲಿ ಇದು ಒಂಥರ ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವಶನ್ನು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಅರೌಂಡ್ 8 to 10 ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಆ ಪ್ರಾಬ್ಲಮ್ಸ್ನ ರೆಫರ್ ಮಾಡಿದ್ರೆ ಇಟ್ ಈಸ್ ಮ್ಯಾಕ್ಸಿಮಮ್ ಎನಫ್ ಟು ಅಟೆಂಡ್ ದಿಸ್ ಡಿಫಿಕಲ್ಟ್ ಕ್ವಶನ್. Okay, now the chapter number 5th, that is arithmetic progression. So totally in this chapter 1 marks question 1 plus 2 marks question 1 plus 4 marks question. So the total number of marks for this chapter is around 7. So 1 marks question is based on the concept of find the difference or find the value of A or simple nth term. The 2 marks question definitely find the sum. Sn is equal to n/2 a plus n minus 1 into d. The problems based on that formula are find the nth term. Then the 4th marks question. So here you will be getting bit of difficult question. Probably there may be a statement problems or difficult equation related problems. So that is what you need to be study carefully. So in the chapter number 5. Now comes to chapter number 6, that is triangles. Here also 1 marks question 1, 2 marks question 1, 3 marks question 1 plus 4 marks question 1. Totally this particular chapter carries 10 marks. So here we cannot directly predict what is 1 marks question as well as 2 marks question, but of course we can predict the 3 marks question. So the 3 marks question which are related to a figure related problems, and the 4 marks question, of course we can say the 4 marks questions what are all the theorems which are there in your textbook. You need to be write those theorems. So it is a fixed question which carries
4 marks. So now the question number chapter number 7, coordinate geometry. Here you will get totally 6 marks question. 1 marks question 1, that is MCQ. 2 marks question 1 plus 3 marks question 1. So usually the 1 marks question is based on the concept of distance formula or midpoint formula. That is a MCQ question. Next, the 2 marks question, it is a fixed question. That question which carries suction formula. We need to apply the suction formula. And okay, the 3 marks question, yes, there are some problems which are related to find the ratios related problems. So those problems are need to be studied. So now comes to a 8th chapter, that is trigonometry. In this chapter also you will be getting the total 6 marks. 1 marks question 1, that is MCQ. 2 marks question 1 and 3 marks question 1. See, the 1 marks question is based on the definition of sin A or sin theta, cos theta, or trigonometric ratios. Example, what is the value of sin 45 degree? What is the value of sin 90 degree? Like that questions may be appear. Or if sin A is equal to 4 by 5, then find the value of cos A. Like that question we can expect. The 2 marks question, yes, of course, the 2 marks question, it is based on the trigonometric ratios. So from the trigonometric ratios we need to be substitute the values and we need to be simplify them. Then the 3 marks question, that is, this is very important, prove that questions. So in the textbooks there are around 12 to 15 problems. So you need to be refer all the problems. So it is there in the exam exercise 8.3, that is 4th main. All 12 to 15 questions you need to be do more practice to attend trigonometry chapter 3rd question. Okay, now the chapter number 9, some applications of trigonometry. Here you will be getting one statement problem, that is for 4 marks. So usually the level of question will be a bit of difficult. So here you need to be refer the word problems of exercise 9.1. In the textbook around there are 15 problems. So that most of them, the ship related problems, have frequently been repeating. Hence that is the very important. So remaining problems also you need to be refer, you need to be practice it. So now the circle chapter. In that circle chapter for 1 marks question you will get the exercise 10.1. So in the exercise 10.1, how many tangent can draw for a circle? So like that problems. And also a tangent to a circle intersect in it dash points. A line intersecting a circle in 2 points is called. So you need to be refer the 10.1 exercise. And also for 3 marks question you will get a circle theorem, it's for sure, or the numericals related to circle. Now the chapter number 11, area related to circle. Here 1 marks question 1, 3 marks question 1. Totally this particular chapter is for 4 marks. See, the 3 marks question, it is a fixed question. We can predict that question. The question is based on the major minor segment or major minor sector. So it is a fixed question and it is very important. You can easily score 3 marks from that particular question. So now surface area and volume. Yes, of course, this chapter which carries 6 marks for the exam. Here 1 marks question 1 followed by 5 marks question, the last question of the question paper, that is 5 marks. Usually the 5 marks question will be a statement problem. So you need to be refer
the exercise 12.1 as well as the exercise 12.2, and also some more previously appeared questions in the previous year question paper. That is also you need to be refer, and probably this little bit difficult questions usually going to ask. For 1 marks question, they may ask what is curve surface area, formula of hemisphere, circle, cube, cuboid, like that. They may going to ask. Now the statistics, the 13th chapter, in the statistics you will get 4 marks. 3 plus 1 is 4 marks. See here, for 3 marks fixed question, that is find mode, mean as well as median. Okay, the last chapter, that is 14th chapter, probability. Here you will be getting 4 marks question, totally 4 marks. 1 marks question, 1 MCQ, plus 1 marks question, plus 2 marks question. So there are some example questions in the textbook. Those questions are you need to be study. So in the entire question paper you will be getting around 36 questions. So 36 question, all 36 question, which includes from chapter number 1 to chapter number 14. See here I will say few steps. So those steps are need to be followed to get a good marks in the exam. First, the step number 1, mark everything in your textbook or notes. So based on whatever the information which I had given so far, mark it everything in your notes as well as in the textbook. Take these things as a reference, then do practice. Practice makes perfect. Then definitely you will be getting a good marks in the upcoming 10th exam. Thank you for watching the video. If this video are really useful, then share this video to your friends, family members. It may somebody to get pass in that particular upcoming exam. Thank you once again for watching. Do subscribe. Thank you.